ಈ ಕಾರ್ಯಕ್ರಮದ ಪ್ರಾಯೋಜಕರು ಗರ್ಭಗುಡಿ IVF ಸೆಂಟರ್. ಸೀರಮ್ ಥೆರಪಿ ಅನ್ನೋದು, ಸೀರಮ್ ಇಂಜೆಕ್ಟ್ ಮಾಡೋದು, ಆಮೇಲೆ ಆ್ಯಂಟಿ ಏಜಿಂಗ್ ಮಾಡುವಂಥದ್ದು, ಜೀವಕೋಶಗಳಿಗೆ ಇದು ಫುಡ್ ಥರ. ಇದು ಈ ಸೀರಮ್ ನಾವು ಏನು ಕೊಡ್ತೀವಿ, ಫೀಟಲ್ ಬೊವೈನ್ ಸೀರಮ್. ಏನಿದೆ ಫೀಟಲ್ ಬೊವೈನ್ ಅಂತ? ಫೀಟಲ್ ಬೊವೈನ್ ಅಂತಂದರೆ, ಈ ಫೀಟಲ್ ಅಂತಂದರೆ ಇದು ಕರು ಇದೆಯಲ್ಲ, ಅದು ಸೈಡ್ ಎಫೆಕ್ಟ್ ಆ ಥರ. ನಿಮಗೆ ಕೂದಲು ಚೆನ್ನಾಗಿರಬೇಕು ಅಂದರೆ ಗ್ರೋತ್ ಫ್ಯಾಕ್ಟರ್ ಬೇಕು, ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಗ್ರೋತ್ ಫ್ಯಾಕ್ಟರ್ ಬೇಕು. ಸ್ನೇಹಿತರೆ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿದ್ದಾರೆ, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ನಾನಿವತ್ತು ಅವರಿಗೆ ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆ ಏನಂದರೆ, ಇತ್ತೀಚಿನ ವರ್ಷಗಳಲ್ಲಿ ನಾನು ಸೌಂದರ್ಯವರ್ಧಕಗಳ ಬಗ್ಗೆ ಸುಮಾರು ನೋಡ್ತಾ ಇದ್ದೆ, ಮತ್ತು ಸೀರಮ್ ಥೆರಪಿ ಅನ್ನೋದು, ಸೀರಮ್ ಇಂಜೆಕ್ಟ್ ಮಾಡೋದು, ಆಮೇಲೆ ಆ್ಯಂಟಿ ಏಜಿಂಗ್ ಮಾಡುವಂಥದ್ದು, ವಯಸ್ಸಾಗ್ತಾ ನಿಮ್ಮ ಮುಖದ ಮೇಲೆ ರಿಂಕಲ್ಸ್ ಬೀಳಕ್ಕೆ ಶುರು ಮಾಡಿದರೆ ಅದನ್ನು ಕಡಿಮೆ ಮಾಡೋಕ್ಕೆ ಅದನ್ನೆಲ್ಲ ಬಳಸೋದು, ಇದನ್ನೆಲ್ಲ ನೋಡ್ತಾ ಇದ್ದೆ. ಸೊ ಅದರಲ್ಲಿ ಸೀರಮ್ ಅನ್ನೋ ವರ್ಡ್ ಇದೆಯಲ್ಲ, ಅದರಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ. ಅಂದರೆ ಏನು ಆ್ಯಕ್ಚುಲಿ ಏನು ಮಾಡ್ತಾರೆ ಈ ಸೌಂದರ್ಯವರ್ಧಕಗಳಲ್ಲಿ, ಏನಿರುತ್ತೆ ಅನ್ನೋದು ಒಂದು ಪ್ರಶ್ನೆ. ಎರಡನೇದು ಅಂದರೆ, ಇದು ಮನುಷ್ಯನ ಮುಖನ ಚೆನ್ನಾಗಿ ಮಾಡ್ಬೋದು, ಬಟ್ ಬೇರೆ ಏನಾದರೂ ಸೈಡ್ ಎಫೆಕ್ಟ್ ಇರುತ್ತಾ ಇದರಿಂದ? ಇದು ಓವರಾಲ್ ಜನರಲ್ಲಿ ಆರೋಗ್ಯಕ್ಕೆ, ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದಾ ಅನ್ನೋದು ಒಂದು ಪ್ರಶ್ನೆ. ಸರ್, ಈಗ ನೀವು ಸೀರಮ್ ಬಗ್ಗೆ ಹೇಳಿದ್ರಿ. ಇತ್ತೀಚೆಗೆ PRP ಅಂತಲೂ ನೀವು ಕೇಳಿರ್ಬೋದು. ಈ ಸೀರಮ್ ಥೆರಪಿಲೆ ಇನ್ನೊಂದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತಲೂ ಕರಿತೀವಿ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, PRP ಅಂತ ಬಹಳಷ್ಟು ಡಾಕ್ಟರ್ಗಳು ಹೇಳ್ತಾರೆ. ನೀವು ಡೆಂಟಿಸ್ಟ್ ಹತ್ರ ಹೋದಾಗ ಬ್ಲೀಡಿಂಗ್ ಆಗ್ತಿರುತ್ತೆ, ತಕ್ಷಣ ನಿಮಗೆ ನಿಲ್ಲಿಸ್ಬೇಕಾದ್ರೆ PRP ಮಾಡಿಬಿಡ್ತೀನಿ ನಾನು, ಬೇಕಾದರೆ ಬೇಗ ನಿಲ್ಲುತ್ತೆ ಅಂತಾರೆ. ನೋವಿಗೂ ಕೂಡ ನೋವಿಗೆ ಆರ್ಥೋಪೆಡಿಕ್ ಮಾಡ್ತಾರೆ. ನಿಮಗೆ ಮಂಡಿ ನೋವು, ಬೇಕಾದಷ್ಟು ಕಡೆ ಇದನ್ನು PRP, ಇನ್ಫರ್ಟಿಲಿಟಿಲೂ ಅದನ್ನು ಇದು ಮಾಡ್ತಾ ಇದ್ದಾರೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ಗೂ PRP ಮಾಡ್ತಾರೆ, ಆರ್ಥೋಗ್ ಮಾಡ್ತಾರೆ, ಡೆಂಟಲ್ ಇದಕ್ಕೆ ಮಾಡ್ತಾರೆ, ಕಾಸ್ಮೆಟಿಕ್ ಮಾಡ್ತಾರೆ, ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದನ್ನು ಬಳಕೆ ಮಾಡ್ತಾರೆ. ನಾವು ಸೆಲ್ ಕಲ್ಚರ್ಗೆ ಮಾಡ್ತೀವಿ ಇದನ್ನು. PRPನ ಎಕ್ಸಾಕ್ಟ್ PRPನೇ ಅಲ್ಲ, ಅದರಲ್ಲಿ ಸೀರಮ್ನ ತುಂಬ, ನಾನು ಯಥೇಚ್ಛವಾಗಿ ಈ ಫೀಟಲ್ ಬೊವೈನ್ ಸೀರಮ್ ಯೂಸ್ ಮಾಡಿದ್ದೀನಿ. ನಮ್ಮದು ಈ ಕ್ರೋಮೋಸೋಮ್ನ ನಾವು ಕಲ್ಚರ್ ಮಾಡ್ತೀವಲ್ಲ, ಅಂದರೆ ಅದು ಸೆಲ್ ಕಲ್ಚರೇನೆ. ಕ್ರೋಮೋಸೋಮ್ನ ನಾವು ಲ್ಯಾಬಲ್ಲಿ ಅದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಜೀವಕೋಶಗಳಿಗೆ ಇದು ಫುಡ್ ಥರ. ಇದು ಈ ಸೀರಮ್ ನಾವು ಏನು ಕೊಡ್ತೀವಿ, ಫೀಟಲ್ ಬೊವೈನ್ ಸೀರಮ್, ತುಂಬ ಎಕ್ಸ್ಪೆನ್ಸಿವ್ ಇವೆಲ್ಲ ಸೀರಮ್ಗಳೆಲ್ಲ ಇರುತ್ತಲ್ಲ. ಅದಕ್ಕೆ ನೋಡಿ, ಸೀರಮ್ಮು ನಿಮಗೆ ಸಣ್ಣದಾದರೂ ತುಂಬ ಅದು ಜಾಸ್ತಿ ಹೇಳ್ತಾರೆ ಅದು, ಏಕೆಂದರೆ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್. ಅದು ಜೀವಕೋಶಗಳಿಗೆ ಒಂಥರ ನ್ಯೂಟ್ರಿಷನ್ ಥರ. ನೀವು ಒಂದು ಇತಿಹಾಸದಲ್ಲಿ ಒಂದು ಕತೆ ಕೇಳಿರ್ಬೋದು. ಅದು ಹಂಗೇರಿ ಅವನ ರಾಜ್ಯದಲ್ಲಿ ಒಬ್ಬಳು ರಾಣಿ ಇರ್ತಾಳೆ. ಅವಳ ಹೆಸರು ಎಲಿಜಬೆತ್ ಬ್ಯಾರತಿ ಅಂತ ಏನೋ. ಅವಳು ಏನು ಮಾಡ್ತಾ ಇರ್ತಾಳೆ ಅಂದರೆ, ಅವಳ ಆಸ್ಥಾನ ಅಂದರೆ ಅವಳ ಹತ್ರ ಬರೋ ಅಂಥ ಹೆಣ್ಣು ಮಕ್ಕಳನ್ನು ಆಕ್ಸಿಡೆಂಟಲ್ಲಾಗಿ ಒಂದು ಸಲ ಏನಾಗುತ್ತೆ ಅಂದರೆ, ಅವಳು ಯಾವುದೋ ಒಂದು ರಕ್ತ ಸಿಕ್ಕುತ್ತೆ, ರಕ್ತನ ಅವಳು ಏನೋ ಸ್ಮಿಯರ್ ಮಾಡ್ಕೊಂಡಿರ್ತಾಳೆ, ರಕ್ತ ಕೈಗೇನೋ ಆದಾಗ ಅದು ಏನೋ ಒಂದು ಸ್ವಲ್ಪ ಚೆನ್ನಾಗಿ ಅಂತ ಅನ್ಸುತ್ತೆ ಅವಳಿಗೆ. ಆವಾಗ ಏನು ಮಾಡ್ತಾಳೆ, ಅವಳು ಅದನ್ನು ಮುಖಕ್ಕೆ ಹಚ್ಕೊಳ್ಳೋಕೆ ಶುರು ಮಾಡ್ತಾಳೆ. ಮುಖಕ್ಕೆ ಹಚ್ಕೊಂಡಾಗ ಮುಖದಲ್ಲಿ ಸ್ವಲ್ಪ ಅವಳಿಗೆ ಏನೋ ಒಂಥರ ಅನಿಸುತ್ತೆ ಚೆನ್ನಾಗಿದೆ ಅಂತ. ಸೊ ಅವಳು ಒಂಥರ ಸೈಕಿಕ್ ಥರ ಆಗಿಬಿಟ್ಟು ಹೆಣ್ಮಕ್ಳನ್ನ ಸಾಯಿಸೋದು, ಅವ್ರ ರಕ್ತನ ಹಚ್ಕೊಳ್ಳೋದು, ಅಂದರೆ ಸೌಂದರ್ಯನ ಕಾಪಾಡೋಕ್ಕೋಸ್ಕರ ಆ ಥರನ ಮಾಡ್ತಿರ್ತಾಳೆ. ಕ್ಲಿಯೋಪಾತ್ರ ನೀವು ಕೇಳಿರ್ಬೋದು, ಒಂದು ಹಾಲಿನಲ್ಲೇ ಸ್ನಾನ ಮಾಡ್ತಾಯಿದ್ರು ಅಂತ. ಈ ಥರ ನಾವು ಬಹಳಷ್ಟು ಕತೆಗಳನ್ನು ಕೇಳಿದಾಗ ಹಾಲು ಅಥವಾ ಈ ಬ್ಲಡ್ ಆಗ್ಬೋದು, ಇಂಥದ್ರದ್ದೆಲ್ಲ ಅವರು ಏನೋ ಒಂದು ರೀತಿಯ ಸೌಂದರ್ಯವರ್ಧಕವಾಗಿ ಅದನ್ನ ಬಳಕೆ ಮಾಡ್ತಾಯಿದ್ರು ಅಂತ ಓದಿರ್ತೀವಿ. ಆಗ ಅದನ್ನು ಕನೆಕ್ಟ್ ಮಾಡಿ ನೋಡೋದಾದರೆ, ಈ ಸೀರಮ್ ಅಂದರೆ ಏನು ಅಥವಾ PRP ಅಂದರೆ ಏನು ಅಂತ ನಾವು ನೋಡೋದಾದರೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಕರಿತೀವಿ. ನಮ್ಮ ರೆಗ್ಯುಲರ್ ಇದಕ್ಕಿಂತ ಪ್ಲೇಟ್ಲೆಟ್ ರಿಚ್ ಆ ಪ್ಲಾಸ್ಮಾ ತುಂಬ ಇನ್ನೂ ರಿಚ್ ಆಗಿರುತ್ತೆ. ಪ್ಲೇಟ್ಲೆಟ್ಸ್ ಅದರಲ್ಲಿ ತುಂಬ 3 to 5% ಎಕ್ಸ್ಟ್ರಾ ಜಾಸ್ತಿ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಕೆಲವೊಂದು ಥೆರಪಿಗಳಿಗೆ ಇದನ್ನು ಬಳಕೆ ಮಾಡೋದ್ರಿಂದ ತುಂಬ ಬೇಗ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಹಲ್ಲು ಏನೋ ಕಿತ್ತೋ, ವಿಸ್ಡಮ್ ಟೀತೋ ತೆಗಿತಾರಲ್ಲ, ತುಂಬ ಬ್ಲೀಡಿಂಗ್ ಆಗ್ತಿರುತ್ತೆ, ತಕ್ಷಣ ನಿಲ್ಲಬೇಕು ಅಂತಂದಾಗ PRP ಮಾಡಿದಾಗ ಬೇಗ ಕಂಟ್ರೋಲಿಗೆ ಬಂದುಬಿಡುತ್ತೆ. ಹಾಗೆ ಬೇಕಾದಷ್ಟು ಕಡೆ ಇದನ್ನು ನಾವು ಬಳಕೆ ಮಾಡ್ಬೋದು. ಸೊ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತಂದರೆ, ನಿಮ್ಮ ರಕ್ತವನ್ನು ತಗೊಳ್ತಾರೆ, ರಕ್ತನ ಬ್ಲಡ್ನ ಡ್ರಾ ಮಾಡ್ತಾರೆ, ಸೆಂಟ್ರಿಫ್ಯೂಜ್ ಮಾಡ್ತಾರೆ. ಸೆಂಟ್ರಿಫ್ಯೂಜ್ ಅಂತಂದರೆ ಒಂದು ಮೆಷಿನಲ್ಲಿ ಅದನ್ನು ಹಾಕಿ ತಿರುಗಿಸೋದು, ತುಂಬ ಹೈ ಸ್ಪೀಡಲ್ಲಿರುತ್ತೆ. 1500 RPM ಅಂತ ಇರುತ್ತೆ, ರೊಟೇಷನ್ ಪರ್ ಮಿನಿಟ್ ಅಂತ. ಅದನ್ನ ತಿರುಗಿಸ್ದಾಗ ಏನಾಗುತ್ತೆ, ನಿಮಗೆ 3 ಲೇಯರ್ ಸಿಕ್ಕುತ್ತೆ. ನಿಮಗೆ
ಬ್ಲಡ್ಡನ್ನ ಡ್ರಾ ಮಾಡಿ ರೊಟೇಟ್ ಮಾಡಿದ್ರೆ, ಸೆಂಟ್ರಿಫ್ಯೂಜ್ ಮಾಡಿದ್ರೆ 3 ಲೇಯರ್ ಅಂದರೆ 3 ಪದರಗಳು ಸಿಕ್ಕುತ್ತೆ. ಮೇಲಿನ ಪದರ, ಮಧ್ಯದ ಪದರ, ಕೊನೆಯ ಪದರ. ಮೇಲಿನ ಪದರದಲ್ಲಿ ಏನಿರುತ್ತೆ ಅಂದರೆ ಪ್ಲೇಟ್ಲೆಟ್ಸು ಪುವರ್ ಅಂತೀವಿ ಅದನ್ನು, ಅದರಲ್ಲಿ ಏನು ಜಾಸ್ತಿ ಇರಲ್ಲ. ಮಧ್ಯದ ಪದರ ರಿಚ್ ಇನ್ ಪ್ಲೇಟ್ಲೆಟ್ಸ್ ಆ ಸೀರಮಲ್ಲಿ. ಕೊನೆಯದು RBC ಇರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ. ನಾವು DNA ಐಸೋಲೇಷನ್ ಎಲ್ಲ ಮಾಡಬೇಕಾದ್ರೂ ಕೆಲವು ಪ್ರೊಸೀಜರ್ ಇರುತ್ತಲ್ಲ, ಆವಾಗಲೂ ಅಷ್ಟೇ ಈ ಸೆಂಟ್ರಿಫ್ಯೂಜ್ ಎಲ್ಲ ಮಾಡಿದಾಗ ಲೇಯರ್ಸ್ಗಳು ಬರುತ್ತೆ. ಕೆಲವು ಲೇಯರಲ್ಲಿ ನಮಗೆ RBC ಇರುತ್ತಾ, WBC ಇದೆಯಾ, ಆ ಥರದ್ದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಾವು ಮಾಡೋದು. ಸೊ ಈ ಮಧ್ಯದ ಲೇಯರ್ನ ತಗೊಂತಾರಲ್ಲ, ಅದನ್ನೇ ನಿಮ್ಮ ರಕ್ತದಿಂದ ತೆಗೆದಿರೋ ಅಂಥ ಈ ಒಂದು ರಿಚ್ ಪ್ಲೇಟ್ಲೆಟ್ ಏನಿರುತ್ತೆ, ಪ್ಲಾಸ್ಮಾ ಇರುತ್ತೆ, ಅದನ್ನು ಪುನಃ ನಿಮಗೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದು ತುಂಬ ಅದ್ಭುತವಾದ ಒಂದು ಕ್ವಾಲಿಟಿನ ಹೊಂದಿದೆ. ಇದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ಗಳಿರುತ್ತೆ. ಗ್ರೋತ್ ಫ್ಯಾಕ್ಟರ್ಸ್ ಅನ್ನೋದು ಇದರಲ್ಲಿ PRPಲಿ ತುಂಬ ಇರುತ್ತೆ. ಸೊ ಗ್ರೋತ್ ಫ್ಯಾಕ್ಟರ್ಸ್ಗಳು ಇರೋದ್ರಿಂದ ಬಹಳ ಬೇಗ ಅದು ಏನು ಒಂದು ಅಂದರೆ ವಾಸಿಯಾಗಬೇಕು, ಹೀಲಿಂಗು ಪ್ರಾಸೆಸ್ಸು ತುಂಬ ಫಾಸ್ಟಾಗುತ್ತೆ. ಸೊ ಯಾವ್ಯಾವ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ ನಾವು ನೋಡೋದಾದರೆ ಇದರಲ್ಲಿ ಮೊದಲನೇದು ಪ್ಲೇಟ್ಲೆಟ್ ಡಿರೈವ್ಡ್ ಗ್ರೋತ್ ಫ್ಯಾಕ್ಟರ್ ಅಂತ. ಅದರ ಮುಖ್ಯ ಕೆಲಸ ಏನಂತಂದರೆ ಸೆಲ್ಲನ್ನು ಪ್ರಾಲಿಫರೇಟ್ ಮಾಡೋದು. ಸೆಲ್ಸ್ ಇರುತ್ತಲ್ಲ, ಬೇಗ ಡಿವೈಡ್ ಆಗಂಗೆ ಮಾಡೋದು, ಮತ್ತು ರಕ್ತನಾಳಗಳು ಬೆಳೆಯೋ ಥರ ಮಾಡೋದು ಫಾಸ್ಟಾಗಿ. ಆ್ಯಂಜಿಯೋಜೆನೆಸಿಸ್ ಅಂತ ಕರಿತೀವಿ. ಆ್ಯಂಜಿಯೋಜೆನೆಸಿಸಲ್ಲಿ ಅದು ಬೇಗ ರಕ್ತನಾಳಗಳು ಬೆಳೆಯಾಗಿ ಮಾಡೋದು. ಆಮೇಲೆ ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್ ಅಂತ ಇನ್ನೊಂದಿದೆ. ಅದರಲ್ಲೇ ಅಷ್ಟರಲ್ಲೇ ಇದೆಲ್ಲ ಇರೋ ಅಂಥದ್ದು ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್. ಆಮೇಲೆ ಎಪಿಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಇನ್ನೊಂದು. ಆಮೇಲೆ ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ VGEF ಅಂತ. ಆಮೇಲೆ ಈ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅನ್ನೋದು ಇನ್ನೊಂದು. ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್. ಆ ಥರ ಒಂದು 7-8 ಗ್ರೋತ್ ಫ್ಯಾಕ್ಟರ್ಸ್ಗಳು ನಿಮಗೆ ಒಂದೇ ಕಡೆ ಸಿಕ್ಕುತ್ತೆ. ಇವುಗಳ ಮುಖ್ಯ ಕಾರ್ಯ ಏನು ಅಂತಂದರೆ ನಿಮ್ಮ ಸೆಲ್ಸ್ನ ಡಿವೈಡ್ ಮಾಡೋ ಅಂಥದ್ದು. ಈಗ ಸತ್ತೋಗಿರುತ್ತೆ, ಎಲ್ಲೋ ಒಂದು ಸೆಲ್ ಇರುತ್ತೆ, ಅದನ್ನು ಮಲ್ಟಿಪ್ಲೈ ಮಾಡ್ತಾ ಬರೋದು. ಆಮೇಲೆ ಬ್ಲಡ್ ಕನೆಕ್ಷನ್ ಅಲ್ಲಿಗೆ ಚೆನ್ನಾಗಿ ಹೋಗ್ತಾ ಇರಲ್ಲ ಅಂಥ ಕಡೆ ನಿಮಗೆ ಇದು ಕೆಪಿಲರಿಗಳನ್ನು ಚೆನ್ನಾಗಿ ಡೆವಲಪ್ ಮಾಡ್ತಾ ಬರೋದು. ಆಮೇಲೆ ಈ ಮುಖಕ್ಕೆಲ್ಲ ಈ ಸೀರಮ್ಗಳನ್ನು ಇಂಜೆಕ್ಟ್ ಎಲ್ಲ ಮಾಡೋದು, ಹಚ್ಕೊಳ್ಳೋದು ಎಲ್ಲ ಮಾಡ್ತಾರಲ್ವಾ, ಇದೇನಂತಂದರೆ ಇದು ಬೇರೆ ಸೋರ್ಸಿಂದ ಇರ್ಬೋದು. ಇದು ಮನುಷ್ಯನದು ಅಂತಲ್ಲ, ಫೀಟಲ್ ಬೊವೈನ್ ಸೀರಮ್ ಅಂತ ಹೇಳಿದೆ, ಬೇರೆ ಪ್ರಾಣಿದು ಸೀರಮ್ಗಳನ್ನು ನಾವು ಬಳಕೆ ಮಾಡ್ಕೋಬೋದು. ಗ್ರೋತ್ ಫ್ಯಾಕ್ಟರ್ ಇರುತ್ತೆ ಎಲ್ಲದರಲ್ಲೂ. ನಾನು ಈಗ ಫೀಟಲ್ ಬೊವೈನ್ ಸೀರಮ್ ಅಂತಂದೆ ಅಥವಾ ಬೊವೈನ್ ಸೀರಮ್ ಅಂದೆ, ಇದರಲ್ಲೂ ಗ್ರೋತ್ ಫ್ಯಾಕ್ಟರ್ ಇರುತ್ತೆ. ಫೀಟಲ್ ಬೊವೈನ್ ಅಂತಂದರೆ ಫೀಟಲ್ ಅಂತಂದರೆ ಇದು ಕರು ಇದೆಯಲ್ಲ, ಅದು ಗರ್ಭಾವಸ್ಥೆಯಲ್ಲಿ ಇರುತ್ತಲ್ಲ, ಆವಾಗ ಅದರಿಂದ ತೆಗೆದಿರ್ತಾರೆ. ತುಂಬ ಅದಕ್ಕೆ ಕಾಸ್ಟ್ಲಿ, ಅದು ಎಕ್ಸ್ಪೆನ್ಸಿವ್. ಅದು ಈಗ ನಾವು ಎಷ್ಟೋ ಬಳಕೆ ಮಾಡೋದು ಯಾವ ಸೋರ್ಸ್ ಅಂತಲೇ ನಮಗೆ ಗೊತ್ತಿರೋದಿಲ್ಲ. ಅದ್ರದ್ದು ಸೀರಮ್ ಇದು, ಅದನ್ನು ತಗೊಂಡು ಡ್ರಾ ಮಾಡಿರ್ತಾರೆ. ಅದರಿಂದ ಅದಕ್ಕೋಸ್ಕರ ಅವೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಥೌಸಂಡ್ಸಲ್ಲಿ ಹೊರಟೋಗುತ್ತದು. ಹಾಗಾಗಿ ಅದನ್ನು ನಾವೇನು ಮಾಡಿದಾಗ ಈ ಕೊಲಾಜಿನ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಈ ಮುಖಕ್ಕೆ ಏನಕ್ಕೆ ಅದನ್ನು ಹಚ್ಕೊಂತಾರೆ ಅಂದರೆ, ನಮಗೆ ಕೊಲಾಜಿನ್ ಎಷ್ಟು ಇರುತ್ತೆ ಮುಖದಲ್ಲಿ, ನಿಮ್ಮ ಸ್ಕಿನ್ನು ಅಷ್ಟು ಸ್ಟಿಫ್ ಆಗಿ ಒಂಥರ ಚೆನ್ನಾಗಿ ಒಂಥರ ಗ್ಲಾಸಿ ಥರ ಎಲ್ಲ ಇರುತ್ತೆ. ಈಗ ನಮಗೆ ವಯಸ್ಸಾಗ್ತಾ ಏನಕ್ಕೆ ಮುಖದಲ್ಲಿ ಸುಕ್ಕು ಬರೋದಂದರೆ ಕೊಲಾಜಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಮುಖದಲ್ಲಿ ಸುಕ್ಕು ಬರೋ ಅಂಥದ್ದು. ಯಾರಿಗೆ ಕೊಲಾಜಿನ್ ಪ್ರಮಾಣ ತುಂಬ ಚೆನ್ನಾಗಿರುತ್ತೆ, ಗ್ರೋತ್ ಫ್ಯಾಕ್ಟರ್ಸ್ಗಳು ಚೆನ್ನಾಗಿರುತ್ತೆ, ಅವ್ರ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ವ್ರಿಂಕಲ್ಗಳು ಇದು ಏನು ಬರೋದಿಲ್ಲ ಅವ್ರಿಗೆ. ಹಾಗಾಗಿ ಈ ಗ್ರೋತ್ ಫ್ಯಾಕ್ಟರ್ಸ್ಗಳಿರುತ್ತೆ, ಕೊಲಾಜಿನ್ನ ಚೆನ್ನಾಗಿ ಬಿಡುಗಡೆ ಮಾಡುತ್ತೆ, ಮತ್ತು ಬ್ಲಡ್ ಕೆಪಿಲರಿನ ಚೆನ್ನಾಗಿ ಡೆವಲಪ್ ಮಾಡ್ತಾ ಬರುತ್ತೆ. ಹಾಗಾಗಿ ಓವರಾಲು ನಿಮಗೆ ಆಸ್ಟಿಯೋಬ್ಲಾಸ್ಟ್ ಅಂತಂದರೆ ಬೋನ್ ಸೆಲ್ಸ್ನ ಆಸ್ಟಿಯೋಬ್ಲಾಸ್ಟ್ ಅಂತೀವಿ. ಕಾಂಡ್ರೋಸೈಟ್ಸ್ ಅಂದರೆ ನಮ್ಮ ಕಾರ್ಟಿಲೇಜ್ ಏನಿದೆ, ಕಿವಿ ಮೂಗು ಇಂಥ ಕಡೆ ಇದೆಯಲ್ಲ, ಒಂಥರ ತೆಳುವಾಗಿರೋ ಅಂಥದ್ದು ಬೋನ್ ಥರದ್ದು, ಅದು ಟಿಶ್ಯೂ, ಅದ್ರದ್ದು ಫೈಬ್ರೋಬ್ಲಾಸ್ಟ್ ಮತ್ತು ಎಂಡೋಥೀಲಿಯಲ್ ಇದು ಸೆಲ್ಸ್ಗಳು, ಈ ಥರದ್ದು ಎಲ್ಲ ಸೆಲ್ಸ್, ಎಪಿಥೀಲಿಯಲ್ ಸೆಲ್ಸ್ಗಳು, ಈ ಎಲ್ಲ ಸೆಲ್ಸ್ಗಳನ್ನು ತುಂಬ ಚೆನ್ನಾಗಿ ಬೆಳವಣಿಗೆ ಮಾಡುವಂತಹ ಶಕ್ತಿ ಇದಕ್ಕಿರೋದ್ರಿಂದ ಇತ್ತೀಚೆಗೆ ಒಂದು ಥೆರಪಿಲಿ ಇದನ್ನು ತುಂಬ ಇಂಪಾರ್ಟೆಂಟಾಗಿ ಬಹಳಷ್ಟು ಜನ ವೈದ್ಯರು ಇದನ್ನ ಮಾಡ್ತಾರೆ. ಬಟ್ ಇದನ್ನ ತಿಳ್ಕೊಂಡಿರಬೇಕು. ಈಗ ನಾವೇನೋ ಅಂದ್ಕೊಂಬಿಡ್ತೀವಿ, ಅದೇನೋ PRP ಅಂದರೆ ಏನೋ ದೊಡ್ಡ ಇದು ಅಂತ, ಅದು ಏನೂ ಅಲ್ಲ. ನಮ್ಮ ರಕ್ತವನ್ನೇ ತಗೊಂಡು ಅದನ್ನ ಸೆಂಟ್ರಿಫ್ಯೂಜ್ ಮಾಡಿ ಅದರಲ್ಲಿರುವ ಪ್ಲೇಟ್ಲೆಟ್ಗಳನ್ನು ರಿಚ್ ಇರೋದನ್ನ ನಮಗೆ ಪುನಃ ಇಂಜೆಕ್ಟ್ ಮಾಡ್ತಾರೆ ಆ ಜಾಗಕ್ಕೆ, ಪರ್ಟಿಕ್ಯುಲರ್ ಜಾಗ. ಈಗ ಮಂಡಿ ಹತ್ರ ಏನೋ ಒಂದು ಆಗಿದೆ ಅಂದರೆ ಅಲ್ಲಿಗೆ ಇಂಜೆಕ್ಟ್ ಮಾಡೋ ಅಂಥದ್ದು, ಅಥವಾ ಹಲ್ಲಿಗೇನೋ ತೊಂದರೆ ಆಗಿದೆ, ಹಲ್ಲು ಕೀಳ್ಸಿದ್ದೀವಿ, ಬ್ಲೀಡಿಂಗ್ ಆಗ್ತಿದೆ, ಆ ಭಾಗಕ್ಕೆ ಇಂಜೆಕ್ಟ್ ಮಾಡೋ ಅಂಥದ್ದು. ಸೊ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಆ ಬ್ಲೀಡಿಂಗ್ ಎಲ್ಲ ಏನಿದೆ ಅದು ಕಮ್ಮಿ ಆಗುತ್ತೆ, ಹೀಲಿಂಗ್ ಪ್ರಾಸೆಸ್ಸು ತುಂಬ ಫಾಸ್ಟಾಗಿ ಆಗ್ತಾ ಬರುತ್ತೆ, ಪೇಯ್ನ್ ರಿಲೀಫ್ ಆಗುತ್ತೆ, ಹೀಲಿಂಗ್ ಪ್ರಾಸೆಸ್ ಚೆನ್ನಾಗಾಗುತ್ತೆ. ಅದೆಲ್ಲ ಆಗೋದ್ರಿಂದ ತುಂಬ ಫಾಸ್ಟ್ ರಿಕವರಿ, ತುಂಬ ಫಾಸ್ಟ್ ಇರುತ್ತೆ.
ಓಕೆ, ಬಟ್ ಇದರಿಂದ ಜನರಲ್ ಆಗಿ ಅಂದರೆ ಸೌಂದರ್ಯವರ್ಧಕಗಳನ್ನ ಬಳಸೋದ್ರಿಂದ ಅದು ಸೈಡ್ ಎಫೆಕ್ಟ್ ಆ ಥರದ್ದು ಏನಿಲ್ಲ? ಇಲ್ಲ, ಸೈಡ್ ಎಫೆಕ್ಟ್ ಕೆಮಿಕಲ್ಸ್ ಏನೆಲ್ಲ ಇದು. ನೀವು ಯಾವುದೇ ಕೆಮಿಕಲ್ ಇದ್ದಾಗ ನಿಮಗೆ ಅದರಿಂದ ತೊಂದರೆ ಆಗುತ್ತೆ. ಇದು ನಿಮ್ಮ ರಕ್ತದಲ್ಲೇ ಇದು PRP ಮಾಡೋದು ಇದರಲ್ಲಿ. ಬಟ್ ನಿಮ್ಗೆ ಹೊರಗಡೆಯಿಂದ ಸೀರಮ್ ಸಿಕ್ಕುತ್ತಲ್ಲ, ಅದರಲ್ಲಿ ಸೀರಮ್ಮಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ಗಳೆಲ್ಲ ಇರುತ್ತೆ. ತುಂಬ ಇಂಪಾರ್ಟೆಂಟ್. ನಿಮಗೆ ಕೂದಲು ಚೆನ್ನಾಗಿರಬೇಕು ಅಂದರೆ ಗ್ರೋತ್ ಫ್ಯಾಕ್ಟರ್ ಬೇಕು, ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಗ್ರೋತ್ ಫ್ಯಾಕ್ಟರ್ ಬೇಕು. ಅದಕ್ಕೆ ನೋಡಿ, ನಾವು ನಿದ್ದೆ ಮಾಡಿದಾಗ ಗ್ರೋತ್ ಫ್ಯಾಕ್ಟರ್ಸು ಚೆನ್ನಾಗಿ ಬಿಡುಗಡೆ ಆಗುತ್ತೆ ದೇಹದಲ್ಲಿ. ನಿದ್ದೆ ಮಾಡಿದಾಗ ಹೀಲಿಂಗ್ ಪ್ರಾಸೆಸ್ ತುಂಬ ಚೆನ್ನಾಗಾಗುತ್ತೆ. ದೇಹದಲ್ಲಿ ಏನೇ ಡ್ಯಾಮೇಜ್ ಇದ್ದರೂ ಹೀಲಿಂಗ್ ಆಗುತ್ತಲ್ಲ, ನಿದ್ದೆ ಮಾಡಿದಾಗ ಏನಕ್ಕೆ ಅಂತಂದರೆ ಗ್ರೋತ್ ಫ್ಯಾಕ್ಟರ್ಸ್ಗಳು ರಿಲೀಸ್ ಆಗ್ತಾ ಬರುತ್ತೆ ಅವಾಗ. ಸೊ ನಾವು PRP ಅಥವಾ ಸೌಂದರ್ಯವರ್ಧಕ ಅಥವಾ ಸೀರಮ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ತುಂಬ ಥ್ಯಾಂಕ್ಸ್ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ವಿಚಾರಗಳನ್ನ ಹೇಳಿದ್ರಿ. ಸಾಕಷ್ಟು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ, ಅದ್ರ ನಾವು ಕೂಡ ಭಾಗಿಯಾಗಿದ್ದೀವಿ. ತುಂಬ ಧನ್ಯವಾದ ನಿಮಗೆ. ಸೊ ಸ್ನೇಹಿತರೆ, ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮೇಡಮ್ ಅವರು ಮತ್ತೊಂದು ಹೊಸ ಸಿರೀಸ್ ಮಾಡಿದ್ದೀವಿ, ಸುಮಾರು 10 ವಿಡಿಯೋಗಳನ್ನ ಮಾಡಿದ್ದೀವಿ ಇತ್ತೀಚೆಗೆ ನಾವು. ಆ ಎಲ್ಲ ವಿಡಿಯೋಗಳನ್ನ ನೋಡದೇ ಇದ್ದವರು ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ವಿ. ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಬಾಡಿ ಮತ್ತು ನಮ್ಮ ಮನಸ್ಸಿನ ಬಗ್ಗೆ ಒಂದು ಮಿನಿಮಮ್ ಅವೇರ್ನೆಸ್ ಇರೋದು ಭಾಳ ಮುಖ್ಯ. ಆವಾಗ ನಾವು ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಮತ್ತು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅಥವಾ ಕೆಟ್ಟ ಕೆಲಸಗಳನ್ನ ಮಾಡದೇ ಇರೋ ಹಾಗೆ ತಡೆಯೋಕ್ಕೆ ಮತ್ತು ನಮ್ಮ ಸಂಬಂಧಗಳನ್ನ ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೆ, ನಮ್ಮ ಪ್ರೊಫೆಷನಲ್ ಲೈಫಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ, ಇದೆಲ್ಲದಕ್ಕೂ ಕೂಡ ನಮ್ಮ ಮನಸ್ಸು ಮತ್ತು ನಮ್ಮ ದೇಹನೇ ಅದಕ್ಕೆ ಸಾಥ್ ಕೊಡಬೇಕಾಗಿರೋದು. ಅದು ಸಾಥ್ ಕೊಡಬೇಕು ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಡಾಕ್ಟರ್ ಮಾಲಿನಿ ಮೇಡಮ್ ಥರದ ವಿಡಿಯೋಗಳನ್ನ ನೋಡಬೇಕು. ಆ ದೃಷ್ಟಿಯಿಂದ ಈ ವಿಡಿಯೋಗಳನ್ನ ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಇದನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋನ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ಒಂದು ವಿಡಿಯೋಗಳ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ, ಡೌಟ್ಸ್ಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗರ್ಭಗುಡಿ IVF ಸೆಂಟರ್.